ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೊಡಗು ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ತಲಕಾವೇರಿ ಭಾಗಮಂಡಲ ರಸ್ತೆಯಲ್ಲಿ ಗುಡ್ಡ ಕುಸಿತ ಸಂಭವಿಸಿರುವಂಥದ್ದು. ರಸ್ತೆ ಅಂಚಿನ ಮಣ್ಣು ಜಾರಿದ್ರಿಂದ ಈಗ ಸವಾರರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ನಿರಂತರ ಮಳೆಯಿಂದ ಗುಡ್ಡ ಮತ್ತಷ್ಟು ಕುಸಿಯುವಂತಹ ಭೀತಿ ಹೆಚ್ಚಾಗ್ತಾ ಇರುವಂಥದ್ದು. ಸದ್ಯ ಸ್ಥಳಕ್ಕೆ ಭಾಗಮಂಡಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ. ವಾಹನ ಸವಾರರು ಎಚ್ಚರಿಕೆಯಿಂದ ಸಂಚರಿಸೋದಕ್ಕೆ ಸೂಚನೆಯನ್ನ ಕೂಡ ನೀಡಿರುವಂಥದ್ದು. ಕೊಡಗು ಜಿಲ್ಲೆಯಲ್ಲಿ ಮಳೆಯಾಗ್ತಾ ಇತ್ತು. ಈಗ ಮಳೆಯ ಆರ್ಭಟ ಮತ್ತಷ್ಟು ಜೋರಾಗಿದೆ, ಮುಂದುವರೆದಿರುವಂಥದ್ದು. ತಲಕಾವೇರಿ ಭಾಗಮಂಡಲ ರಸ್ತೆಯಲ್ಲಿ ಸಣ್ಣ ಪ್ರಮಾಣದ ಗುಡ್ಡ ಕುಸಿತವಾಗಿರುವಂಥದ್ದು. ಹಾಗಾಗಿ ಇಲ್ಲಿ ರಸ್ತೆ ಅಂಚಿನ ಮಣ್ಣು ಜಾರಿರೋದ್ರಿಂದ ವಾಹನ ಸವಾರರಲ್ಲಿ ಆತಂಕ ಸೃಷ್ಟಿಯಾಗಿದೆ. ನಿರಂತರ ಮಳೆಯಿಂದ ಗುಡ್ಡ ಮತ್ತಷ್ಟು ಕುಸಿಯಬಹುದು ಅನ್ನುವಂಥ ಭೀತಿ ಎದುರಾಗಿರುವಂಥದ್ದು. ಸದ್ಯ ಸ್ಥಳಕ್ಕೆ ಭಾಗಮಂಡಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಭೇಟಿ ನೀಡಿ ಎಲ್ಲ ಪರಿಶೀಲನೆ ಆ ಒಂದು ಸ್ಥಳದ ಪರಿಶೀಲನೆಯನ್ನ ಮಾಡಿದ್ದಾರೆ. ಸುಮಾರು 3 ಕಿಲೋಮೀಟರ್ನವರೆಗೆ ಅಪಾಯದ ಸ್ಥಿತಿ ಇರೋದು ಕಾರಣ ವಾಹನ ಸವಾರರು ಎಚ್ಚರಿಕೆಯಿಂದ ಸಂಚರಿಸುವಂತೆ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಲೋಹಿತ್ ಮಾಗ್ಲಮನೆ ನೀಡ್ತಾ ಹೋಗ್ತಾರೆ. ಲೋಹಿತ್, ಕೊಡಗು ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿರುವಂಥದ್ದು. ಈಗ ಸದ್ಯ ಹೇಗಿದೆ? ಮಳೆ ಮುಂದುವರೆದಿದೆಯಾ ಅಥವಾ ಹೇಗಿದೆ ಅಂತ? ಕೊಡಗು ಜಿಲ್ಲೆಯಲ್ಲಿ ಕಳೆದ 2-3 ದಿನಗಳಿಂದ ನಿರಂತರವಾಗಿ ಮಳೆಯ ಆರ್ಭಟ ಹೆಚ್ಚಾಗಿತ್ತು. ಆದ್ರೆ ಇದೀಗ ಬೆಳಗಿಂದ ಕೊಂಚ ಮಳೆಯ ಪ್ರಮಾಣ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಮಳೆ ನಿಂತರೂ ಕೂಡ ಮಳೆಯ ಹನಿಯಿಂದ ಆಗುವಂತಹ ಸಮಸ್ಯೆಗಳು ಇನ್ನೂ ಕೂಡ ನಿಂತಿಲ್ಲ. ಹೀಗಾಗಿ ಒಂದಷ್ಟು ಕಡೆಗಳಲ್ಲಿ ಮಳೆಯಾದ ಹಿನ್ನೆಲೆ ಒಂದಷ್ಟು ಮಣ್ಣು ಕೂಡ ತೇವತೆಯನ್ನು ಕೂಡಿರತಕ್ಕಂಥದ್ದು. ಹಾಗಾಗಿ ಕೆಲವೊಂದು ಬೆಟ್ಟಗುಡ್ಡ ಪ್ರದೇಶದ ಮಣ್ಣು ಸಡಿಲಗೊಂಡ ಹಿನ್ನೆಲೆಯಲ್ಲಿ ಒಂದಷ್ಟು ಕಡೆಗಳು ಸಣ್ಣ ಪ್ರಮಾಣದ ಗುಡ್ಡ ಕುಸಿತ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈಗ ತಲಕಾವೇರಿ ಭಾಗಮಂಡಲ ಭಾಗದಲ್ಲಿ ಕೂಡ ರಸ್ತೆ ಪಕ್ಕದ ಮಣ್ಣು ಸಣ್ಣ ಪ್ರಮಾಣದಲ್ಲಿ ಕುಸಿತವಾಗಿರ್ತಕ್ಕಂಥದ್ದು. ಹೀಗಾಗಿ ಸಣ್ಣ ಪ್ರಮಾಣದ 2-3 ಕಿಲೋಮೀಟರ್ ವರೆಗೆ ಸಣ್ಣ ಸಣ್ಣ ಗುಡ್ಡಗಳು ಕೂಡ ಸಣ್ಣ ಪ್ರಮಾಣದ ಕುಸಿತವಾಗಿರ್ತಕ್ಕಂಥದ್ದು. ಹೆಚ್ಚಿನ ಆತಂಕ ಕೂಡ ಇಲ್ಲ. ಹಾಗಾಗಿ ಈಗ ಸ್ಥಳಕ್ಕೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಜೊತೆಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆ ಕೂಡ ನಡೆಸಿರುವಂತದ್ದು. ಅಂದ್ರೆ ಹೆಚ್ಚಾಗಿ ತಲಕಾವೇರಿ ಭಾಗಮಂಡಲ ಭಾಗಕ್ಕೆ ಹೆಚ್ಚಿನ ಪ್ರವಾಸಿಗರಾಗಿರ್ಬೋದು, ಜೊತೆಗೆ ಭಕ್ತಾದಿಗಳು ಕೂಡ ಆಗಮಿಸ್ತಾರೆ. ಹೀಗಾಗಿ ಆ ಒಂದು ಮಾರ್ಗದಲ್ಲಿ ಸಂಚರಿಸುವ ರಸ್ತೆ ಸಾಕಷ್ಟು ಕ್ಲಿಷ್ಟಕರ ಆಗಿರುವಂತದ್ದು. ಬೆಟ್ಟ ಗುಡ್ಡಗಳಿಂದ ಟರ್ನ್ಗಳು ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಎಚ್ಚರಿಕೆಯಿಂದ ವಾಹನ ಸವಾರರು ಡ್ರೈವ್ ಅನ್ನ ಮಾಡಿ ಅನ್ನೋ ಮಾತನ್ನ ಕೂಡ ಇದೀಗ ಗ್ರಾಮ ಪಂಚಾಯತಿ ಜೊತೆಗೆ ಜಿಲ್ಲಾಡಳಿತ ಕೂಡ ಹೇಳಿರುವಂತದ್ದು. ಸುನಿಲ್, ಹಾಗೆ ಲೋಹಿತ್, ಈ ಭಾಗದಲ್ಲಿ ಅಂದ್ರೆ ಸ್ಥಳೀಯರು ಓಡಾಡುವಂತ ಜಾಗದಲ್ಲಿ ಈಗ ಸದ್ಯದ ಮಟ್ಟಿಗೆ ಗುಡ್ಡ ಕುಸಿತ ಚಿಕ್ಕ ಪ್ರಮಾಣದಲ್ಲಿ ಆಗ್ತಾ ಇದೆ ಅನ್ನುವಂತ ಮಾಹಿತಿ. ಇದಕ್ಕೆ ಪರ್ಯಾಯ ವ್ಯವಸ್ಥೆಗಳೇನಾದ್ರೂ ಇದೆಯಾ? ಪರ್ಯಾಯ ರಸ್ತೆಗಳೇನಾದ್ರೂ ಇದೆಯಾ? ಮುಖ್ಯವಾಗಿ ಇದು ತಲಕಾವೇರಿ ಅಂದ್ರೆ ಕಾವೇರಿಯ ಉಗಮ ಸ್ಥಾನ ತಲಕಾವೇರಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ. ಇಲ್ಲಿ ಹೆಚ್ಚಾಗಿ ಮನೆಗಳೆಲ್ಲ 2-3 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ. ಹೆಚ್ಚಾಗಿ ಈ ಭಾಗದಲ್ಲಿ ಪ್ರತಿ ವರ್ಷ ಮಳೆ ಬಂದಾಗ್ಲೂ ಕೂಡ ಇದೇ ರೀತಿ ಸಣ್ಣ ಪುಟ್ಟ ಗುಡ್ಡಗಳು ಕುಸಿತವನ್ನು ಕಾಣುವಂಥದ್ದು. ಹಾಗಾಗಿ ಎಚ್ಚರಿಕೆಯಿಂದ ವಾಹನ ಸವಾರರು ಈ ಭಾಗದಲ್ಲಿ ಸಂಚಾರವನ್ನು ಮಾಡುವಂಥದ್ದು ಬದಲಿಸುವುದರಿಂದ ಈ ಒಂದು ರಸ್ತೆಯನ್ನು ಮುಖ್ಯವಾಗಿ ಅವಲಂಬಿಸಿರ್ತಾರೆ. ಹಾಗಾಗಿ ಹೆಚ್ಚಿನ ಒಂದು ಅನಾಹುತ ಸಂಭವಿಸಿಲ್ಲ ಅನ್ನೋ ಮಾತನ್ನ ಕೂಡ ಅಧಿಕಾರಿಗಳು ಹೇಳಿರುವಂಥದ್ದು. ಸಣ್ಣ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆದ್ರೂ ಕೂಡ ಭಾಗಮಂಡಲದಲ್ಲಿ ಗ್ರಾಮ ಪಂಚಾಯತ್ ಇರೋದ್ರಿಂದ ತಕ್ಷಣಕ್ಕೆ ಆ ಒಂದು ರಸ್ತೆ ಬಂದಾದಲ್ಲಿ ಅಲ್ಲಿನ ತೆರವು ಮಾಡೋಕ್ಕಾಗಿ ಕೂಡ ಅಲ್ಲಿನ ಜಿಲ್ಲಾಡಳಿತ ಸ್ಥಳೀಯ ಆಡಳಿತ ಕೂಡ ಮುಂಜಾಗ್ರತಾ ಕ್ರಮವನ್ನು ವಹಿಸಿರುವಂತದ್ದು. ಹೆಚ್ಚಾಗಿ ಸದ್ಯ ಕೊಂಚ ಮಟ್ಟಿಗೆ ಮಳೆ ಕಡಿಮೆ ಆಗಿರೋದು ಯಾವುದೇ ರೀತಿ ಅನಾಹುತಗಳು ಸಂಭವಿಸುವುದಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಸುನಿಧಿ, ಧನ್ಯವಾದಗಳು ಲೋಹಿತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಂಡು ಬರುತ್ತಿದೆ, ರೋಡ್ ಮೇಲೆ ಕಲ್ಲು ಬಿದ್ದಿದೆ. ಭಾಗಮಂಡಲ ತಲಕಾವೇರಿ 3 ಕಿಲೋಮೀಟರ್